ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವಿತಿನ್ 10 ಮಿನಿಟ್ಸ್ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಆನಿಯನ್, ಕರಿಬೇವು ಮತ್ತು ಚಿಲ್ಲಿನ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ನಾವು ಪ್ಯಾನ್ ಇಟ್ಟು ಬೀಟ್ರೂಟ್ನ ಹೇಗೆ ಫ್ರೈ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ನೀವು ನೋಡಿರ್ಬೋದು, ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಮತ್ತು ಇಲ್ಲೊಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇಟ್ಟಿದ್ದೀನಿ. ಫಸ್ಟ್ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ಆಯಿಲ್ ಬಿಸಿ ಇರೋದ್ರಿಂದ ಡೈರೆಕ್ಟ್ ನಾವು ಸಾಸಿವೆ ಮತ್ತು ಜೀರಿಗೆ ಹಾಕಿದ್ರೆ ಅದು ತುಂಬ ಸೀದೋಗ್ಬಿಡುತ್ತೆ ಬೇಳೆ ಫ್ರೈ ಆಗೋವರೆಗೂ. ಸೊ ಬೇಳೆ 50% ಫ್ರೈ ಆಗಿದ ತಕ್ಷಣ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೋಡಿರ್ಬೋದು 50% ಆಗಿದೆ. ಸೊ ಸಿಮ್ ಮಾಡಿ ಒಂಚೂರು ಸಾಸಿವೆ ಮತ್ತು ಒಂಚೂರು ಜೀರಿಗೆ ಇದನ್ನು ಹಾಕಿ ಮತ್ತೆ ಫ್ರೈ ಮಾಡಿ. ಸೊ ಇಲ್ಲಿ ಕರಿಬೇವು ಮತ್ತು ಚಿಲ್ಲಿನ ಫಸ್ಟ್ ಹಾಕ್ತಾಯಿದ್ದೀನಿ. ನಂಗೆ ಸ್ವಲ್ಪ ಕರಿಬೇವು ಟೇಸ್ಟ್ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ. ಮತ್ತು ಆಯಿಲಲ್ಲಿ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಇದು ಪಲ್ಯ ಅನ್ನೋ ಕಾರಣದಿಂದ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ನಂತರ ಮತ್ತೆ ಫ್ರೈ ಮಾಡಿ. ಸೊ ಬೀಟ್ರೂಟಲ್ಲಿ ಆಲ್ರೆಡಿ ಸ್ವೀಟ್ನೆಸ್ ಇರೋದರಿಂದ ಸ್ವಲ್ಪ ಖಾರ ಇರಲಿ ಅಂತ ನಾನು ಚಿಲ್ಲಿ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಅದು ಚಿಲ್ಲಿನ ನೀವು ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ಖಾರ ಜಾಸ್ತಿ ಕೊಡುತ್ತೆ. ಸೊ ನಿಮ್ಗೆ ಎಷ್ಟು ಖಾರ ಬೇಕಿದೆಯೋ ಅದ್ರ ತಕ್ಕದಂಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನೊಂದಷ್ಟು ಅರ್ಧ ಕೆಜಿಯಷ್ಟು ಬೀಟ್ರೂಟ್ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ. ಆನಿಯನ್, ಕರಿಬೇವು ಮತ್ತು ಏನು ಹಾಕಿದೆಯಲ್ಲ ಬೇಳೆ, ಉಪ್ಪು ಇದೆಲ್ಲ ಚೆನ್ನಾಗಿ ಬೀಟ್ರೂಟ್ ಜೊತೆಗೆ ಮಿಕ್ಸ್ ಆಗಲಿ. ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಟೊಮೆಟೊ ಬಾತ್ ಮಾಡೋ ಹಾಕಿದ್ದೆ, ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು. ಅದೇ ಥರ ನಾನು ಎಲ್ಲ ವೀಡಿಯೋಸ್ಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಈಗ ಇಲ್ಲಿ ನೋಡ್ತಿರ್ಬೋದು ಬೀಟ್ರೂಟ್ ಹಾಕಿ ಒಂದು 2 ಮಿನಿಟ್ಸ್ ಆಗಿದೆ. ಸೊ ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಈ ಸ್ಟೇಜಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು 280 ml ಅಷ್ಟು ವಾಟರ್ ಇಟ್ಟಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಬಿಸಿ ನೀರು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಅಂತ. ಸೊ ಇಲ್ಲಿ ಆ 280 ml ಆಫ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಸಿ. ಬಿಕಾಸ್ ಬೀಟ್ರೂಟ್ ಗಟ್ಟಿ ಇರೋದ್ರಿಂದ ಬೇಯೋದು ಸ್ವಲ್ಪ ಕಷ್ಟ, ಟೈಮ್ ಹಿಡಿಯುತ್ತೆ. ಸೊ ನೀವು ಎಷ್ಟು ನೀರು ಹಾಕಿ ಕುದಿಸ್ತೀರೋ ಅಷ್ಟು ಬೇಗ ಪಲ್ಯ ರೆಡಿ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಇದ್ರ ಜೊತೆಗೆ ಇನ್ನೊಂದು ಥರನೂ ನೀವು ಟ್ರೈ ಮಾಡ್ಬೋದು. ಫಸ್ಟು ನೀವು ಬೀಟ್ರೂಟ್ನ ಬೇಯಿಸಿ ಆಮೇಲೆ ಆನಿಯನ್ನು, ಸೊ ಏನೇನು ಐಟಮ್ಸ್ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆಗೆ ಸೇರಿ ಒಗ್ಗರಣೆ ಹಾಕಿ ಸೊ ಇಮಿಡಿಯೇಟ್ ನೀವು ಒಂದು 2 to 5 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ಸೊ ಇದು ಬಾಯ್ಲ್ ಆಗಲಿ, ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಮತ್ತೆ ನಾವು ಫ್ರೈ ಮಾಡಿ ಪಲ್ಯ ಬೆಂದಿದೆಯಾ ಅನ್ನೋದನ್ನ ನಾವು ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ. ಸೊ ಓಪನ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ನೀರೆಲ್ಲ ಡ್ರೈನ್ ಆಗಿದೆ. ಸೊ ಇದೇ ಥರ ಇನ್ನೂ ಒಂದು ಕರೆಕ್ಟ್ 10 ಮಿನಿಟ್ಸ್ ಆದಮೇಲೆ ನಾವು ಓಪನ್ ಮಾಡಿ ನೋಡೋಣ ಮತ್ತೆ. ಸೊ ಇಲ್ಲಿ ನೋಡ್ಬೋದು ವಾಟರ್ ಕಂಪ್ಲೀಟ್ಲಿ ಡ್ರೈನ್ ಔಟ್ ಆಗಿದೆ. ಇನ್ನು ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಆ್ಯಂಡ್ ಇಲ್ಲೇ ನೀವು ನೋಡ್ಬೋದು, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೀಟ್ರೋಟ. ಸೊ ಇದರಲ್ಲೇ ಕಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬೀಟ್ರೋಟ್ ಬೆಂದಿದೆಯಾ ಇಲ್ಲ ಅಂತ. ಸೊ ಸಾಲ್ಟ್ ಟೆಸ್ಟ್ ಮಾಡಿ ಮತ್ತೆ ನೀವು ಸರ್ವಿಂಗಿಗೆ ಇಡಿ. ಓಕೆ, ಫೈನಲಿ ನಮ್ಮ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಐ ಥಿಂಕ್ ನಾಟ್ ಇವನ್ 5 ಮಿನಿಟ್ಸ್ ಕರೆಕ್ಟ್ಲಿ ನೋಡಿರ್ಬೋದು. ಗ್ಯಾಪ್ ಬಿಟ್ಟು ಮಾಡಿದ್ರೆ ಕರೆಕ್ಟಾಗಿ 10 to 15 ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ. ಸೊ ನಾನು ಜಾಸ್ತಿ ವಾಟರ್ ಹಾಕಿದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಬಟ್ ವಿತಿನ್ 5 ಮಿನಿಟ್ಸ್ to 10 ಮಿನಿಟ್ಸ್ ನಿಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಸೊ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಕಾಯಿ ತುರಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ
ಮತ್ತು ಕರ್ಡ್ ರೈಸ್ ಇಲ್ಲ ರಸಮ್ ರೈಸ್, ಸಾಂಬಾರ್ ರೈಸ್, ಚಪಾತಿ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು. ಸೊ ಇದೇ ಥರ ಮತ್ತೊಂದು ರೆಸಿಪಿಯಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೆ ನನಗೆ. ಥ್ಯಾಂಕ್ ಯು.